ಥ್ಯಾಂಕ್ ಯು ಭವಾನಿ ಅವರೇ. ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋರಿಗೆ ಕರುಣೆ, ದಯೆ, ಮನುಷ್ಯತ್ವಗಳೇ ಇರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನೀವಿದಕ್ಕೆ ಅಪವಾದವಾಗಿದ್ದೀರಾ. ಆದರೆ ನಿಮ್ಮ ಈ ಗುಣಗಳೇ ಮುಂದೆ ನಿಮ್ಮ ಕೆಲಸಕ್ಕೆ ತೊಡಕಾಗಬಹುದೇನೋ ಅಂತ ನನಗನುಮಾನ. ಹಾಗಂದ್ರೇನ್ ಸರ್? ನಿಮ್ಮ ಅಣ್ಣ ಸಮಾಜ ದ್ರೋಹಿಗಳ ಜೊತೆ ಸೇರಿರೋದೇ ನಿಮ್ಮ ಹಾದಿನಲ್ಲಿ ಒಂದು ಮುಳ್ಳು. ಆ ಮುಳ್ಳನ್ನು ಕೀಳೋದಕ್ಕೆ ಈ ನಿಮ್ಮ ಕರುಣೆನೇ ಅಡ್ಡ ಬಂದರೆ ನಿಮ್ಮ ಗುರಿ ಸಾಧನೆ ಹೇಗಾಗುತ್ತೆ? ಗುರಿ ಸಾಧಿಸೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ. ನ್ಯಾಯವನ್ನ ಮೀರಿ ನಡೆಯೋರು ಯಾರೇ ಆಗಿರ್ಲಿ, ಅವ್ರನ್ನ ನಾನು ಬಿಡೋದೂ ಇಲ್ಲ. ಗುಡ್. ಈ ನಿಮ್ಮ ನಿರ್ಧಾರದಿಂದ ಆ ಪಾಪಿ DRಗೆ ಕೊನೆಗಾಲ ಬಂತು ಅಂತ ಕಾಣುತ್ತೆ. ಶಾರದಾ, ಆ ಡೈರಿ ಇವರು ಕೊಡಮ್ಮ. ನಿಮ್ಮ ಗುರಿ ಸಾಧನೆಗೆ ನಾನು ಬರೆದಿಟ್ಟಿರೋ ಈ ಡೈರಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಡೈರಿಲಿ ಆ ದ್ರೋಹಿಗಳ ಎಲ್ಲ ವಿವರಗಳನ್ನು ಬರೆದಿಟ್ಟಿದ್ದೀನಿ. ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ತಗೋಪ್ಪ. ಚೆನ್ನಾಗಿದ್ಯಾ? ಯಾರು ಯಾರು ಯಾರ ನೀನು? ಯಾಕೋ ಹೊಡಿತಾ ಇದ್ಯಾ? ಭವಾನಿ ಹತ್ರ ನೀನೇನೋ ಮಗನೇ. ಅದನ್ನ ಕೇಳೋಕೆ ನೀನ್ ಯಾರು? ನೀನು ಕರ್ಕೊಂಡು ಹೋಗಿ ಬಂದಿರೋ ಯಮದೂತರು. ಯಾಕೆ ಸಾಯಿಸ್ಬಿಡು ನನ್ನ. ಸಾಯಿಸಿದ್ರೆ ಪ್ರಾಣ ಹೋಗುತ್ತೆ, ಯಾರಿಗೂ ಏನು ಪ್ರಯೋಜನ ಆಗಲ್ಲ. ನೀನು ನಮ್ ಬಗ್ಗೆ ಬರ್ದಿದ್ದಕ್ಕೆ ನಿನ್ ಕೈಗಳನ್ನ ಕತ್ತರಿಸಿದ್ವಿ. ಈಗ ನಿನ್ ನಾಲ್ಗೆನ ಕತ್ತರಿಸ್ಬೇಕಾಗತ್ತೆ. ಬೇಡ, ಈಗ ಬೇಡ. ಈಗ ಕತ್ತರಿಸಲ್ಲ. ಯಾಕೆಂದ್ರೆ ನಿನ್ ನಾಲ್ಗೆಯಿಂದ ನಮ್ಗೆ ಉಪಯೋಗ ಆಗ್ಬೇಕು. ಖಂಡಿತ ಉಪಯೋಗವಾಗುತ್ತೆ, ಆದ್ರೆ ನಿನ್ನ ನಾಶಕ್ಕೆ. ಇಡಿಯಟ್. ನಿನಗೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡ. ನಾನ್ ಹೇಳ್ದಾಗ ಕೇಳಿದ್ರೆ ಅವಳು ಚೆನ್ನಾಗಿರ್ತಾಳೆ, ನೀನು ಉದ್ಧಾರ ಆಗ್ತೀಯ. ನೀನು ಮಾತಿನಲ್ಲಿ ಚಾಣಕ್ಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಮಾತಿಂದ ಆ ಭವಾನಿನ ಮರಳು ಮಾಡಿ ನಮಗ್ ಸಹಾಯ ಮಾಡೋ ಹಾಗೆ ಮಾಡು. ಅಲ್ಲಿ ತನಕ ನಿನ್ ಮಗಳು ನಮ್ ಹತ್ರ ಇರ್ತಾಳೆ. ಹೇಳ್ಕೊಂಡು ಹೋಗ್ರೋ. ಬೇಡ ಬೇಡ, ಬಿಡ್ತೀನಿ, ಬಿಟ್ಬಿಡ್ತೀನಿ. ಯಾಕೆಂದ್ರೆ ಅವಳಿಲ್ದಿದ್ರೆ ನಿನಗೆ ನಮ್ ಕೆಲ್ಸ ಮಾಡಕ್ಕಾಗೋದಿಲ್ಲ. ಆದಷ್ಟು ಬೇಗ ನಮ್ ಕೆಲ್ಸ ಮಾಡ್ ಮುಗ್ಸು. ನಮಸ್ತೆ ಮೇಡಮ್. ಏನಮ್ಮ ಶಾರದಾ? ನಮ್ಮ ಮನೆಗೆ ನೀವು ಬರಕ್ಕಾಗತ್ತಾ? ಯಾಕೆ? ನಮ್ಮ ತಂದೆಯವ್ರು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಹೌದಾ? ಆಲ್ ರೈಟ್. ಹಾ, ಬನ್ನಿ ಭವಾನಿ ಅವರೇ. ನಿಮ್ಮನ್ನಿಲ್ಲಿ ಯಾಕೆ ಕರೆಸಿದ್ದು ಅಂದ್ರೆ, ಇನ್ ಮುಂದೆ ನನ್ನ ಮಗಳ ಜವಾಬ್ದಾರಿ ನಿಮ್ದು. ಸುಬ್ಬಣ್ಣವ್ರೆ, ಏನಾಯ್ತು? ಯಾಕೆ ಹೇಗೆ ಮಾತಾಡ್ತಿದ್ದೀರಾ? ಹೌದು ಭವಾನಿ ಅವರೇ, ಅಪ್ಪ ನಿಮಗೆ ಬುದ್ಧಿ ಹೇಳಿ ನೀವು DRಗೆ ಅನುಕೂಲವಾಗಿ ನಡ್ಕೊಳ್ಳೋ ಹಾಗೆ ಬದಲಾಯಿಸ್ತೇ ಇದ್ರೆ ನಮ್ಗೆ ಆಪತ್ತು. ಹಾಗಂತ ಅವ್ರು ನಿಮ್ಮನ್ನ ಹೆದರ್ಸಿದ್ರಾ? ಹೌದಮ್ಮ, ಅವಳನ್ನ ರಕ್ಷಿಸ್ತೀನಿ ಅಂತ ಮಾತು ಕೊಡಿ. ಆಮೇಲೆ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಅಪ್ಪ, ಸುಬ್ಬಣ್ಣವ್ರೆ, ಹಾಗೆಲ್ಲ ಮಾತಾಡ್ಬೇಡಿ. ಶಾರದಾ ಒಬ್ಳೆ ನಿಮ್ಮ ಮಗಳಲ್ಲ, ನಾನು ನಿಮ್ಮ ಮಗಳೇ. ನಾನಿರೋವರೆಗೂ ನೀವು ಧೈರ್ಯವಾಗಿರಿ. ಬನ್ನಿ ನನ್ನ ಜೊತೆ. ನಿಮ್ಮಿಬ್ಬರನ್ನು ಒಂದು ಸುರಕ್ಷಿತವಾದ ಜಾಗಕ್ಕೆ ಸೇರಿಸ್ತೀನಿ. ಆಮೇಲೆ ಆ DRಗೆ ಸರಿಯಾದ ಪಾಠ ಕಲಿಸ್ತೀನಿ. ಎಸ್ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಇರ್ಲಿ ಕೂತ್ಕೊಳ್ಳಿ. ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. ಏನ್ ಹೇಳಿ ಮೇಡಮ್? ಮಿಸ್ಟರ್ ಮುನ್ರಾಜು, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರೋ ಕೆಲವರು ಲಂಚ ತಗೊಂಡು ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡೋ ದ್ರೋಹಿಗಳಿಗೆ ಸಹಾಯ ಮಾಡ್ತಿದ್ದಾರಂತೆ. ಅವ್ರು ಯಾರು ಅಂತ ನಿಮಗ್ ಗೊತ್ತಿದೆಯಾ? ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ದ್ರೋಹಿಗಳಿದಾರ? ನನಗೆ ಸಂದೇಹನೇ ಬರ್ಲಿಲ್ವಲ್ಲ. ಹಾ, ಒಬ್ಬ ಇದ್ದ, ಅದೇ ವಿನೋದ್. ಅವನ್ನಂತೂ ಸಸ್ಪೆಂಡ್ ಮಾಡಾಯ್ತಲ್ಲ. ಐ ಆಮ್ ಸಾರಿ ಮಿಸ್ಟರ್ ಮುನ್ರಾಜು. ಅವರು ನಿಷ್ಠಾವಂತ ಆಫೀಸರ್.
ನಿಜವಾದ ದ್ರೋಹಿ ಯಾರು ಅಂತ ನನಗ್ ಗೊತ್ತು. ಯಾರು ಮೇಡಮ್? ಹೇಳಿ. ಅವನ್ನ ಒದ್ದು ಎಳ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಹೇಳಿ, ಎಲ್ಲಿದ್ದಾನೆ ಅವನು? ಅವನು ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ. ನೀನೇ ಅವನು. ಮೇಡಮ್, ಏನಿದು? ನನ್ನಂತ ಒಳ್ಳೆಯವನ ಮೇಲೆ ತಪ್ಪುರಿಸ್ತಿದ್ದೀರಾ? ಶಟ್ ಅಪ್. ನಿನಗೆ ಲಂಚ ಕೊಡ್ತಾ ಇರೋ ವ್ಯಕ್ತಿ ಯಾರು? ಮಿಸ್ ಭವಾನಿ ಅವರೇ, ನನಗೆ ಯಾರು ಲಂಚ ಕೊಡ್ತಿಲ್ಲ. ನಾನು ಯಾರಿಗೂ ಸಹಾಯ ಮಾಡ್ತಿಲ್ಲ. ಕ್ರಿಮಿನಲ್ಸ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ನನ್ನಂತ ನಿಷ್ಠಾವಂತ ಪೊಲೀಸ್ ಆಫೀಸರ್ನ ಅವಮಾನ ಮಾಡಬೇಡಿ. ಡೋಂಟ್ ಮೂವ್. ಮಿಸ್ಟರ್ ಮುನ್ರಾಜ್, ನಿನ್ನನ್ನ ತನ್ನ ಹಿಡಿತದಲ್ಲಿ ಹಿಡಿದಿಟ್ಕೊಂಡಿರೋನು ಆ DR ತಾನೆ? DR ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳ್ತೀನಿ. DR ನನಗೆ ಮಾತ್ರ ಅಲ್ಲ, ನನ್ನಂತ ಎಷ್ಟೋ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಶಟ್ ಅಪ್. ನನಗೆಲ್ಲ ಗೊತ್ತು. ನಾನು ಹೇಳ್ದಷ್ಟು ಕೇಳು. ಟೆಲಿಫೋನ್ ಮಾಡು ಆ ನಿಮ್ಮ DRಗೆ. ಮಾಡ್ತೀನಿ. ಏನ್ ಮಾತಾಡ್ಬೇಕು ಅಂತ ಆ ಪೇಪರ್ನಲ್ಲಿ ಬರ್ದಿಟ್ಟಿದ್ದೀನಿ, ಅದನ್ನ ನಿಮ್ DR ಹೇಳು. ಕಮಾನ್. ಹಲೋ, DR ಸ್ಪೀಕಿಂಗ್. ಹಾ, ಮುನಿರಾಜು, ಏನ್ ಸಮಾಚಾರ? ನಿವಾಬಾ ಯಾರದು? ಅವಳು ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಲೇಡಿ. ನೀವು ಧೈರ್ಯವಾಗಿ ನಮ್ಮ ವಿಷಯ ಎಲ್ಲ ಅವಳ ಹತ್ರ ಹೇಳ್ಬಹುದು. ಅವಳ ಜೊತೆ ಸೇರಿದ್ರೆ ನಿಮ್ ವ್ಯಾಪಾರ ಕೈಲಾಸಕ್ಕಿರುತ್ತೆ. ಗುಡ್. ಬೇಗ ಕಳ್ಸ್ಕೊಡು ಅವಳನ್ನ. ಬಾಯ್. ಕಿಟ್ಟು, ಒಂದು ಒಳ್ಳೆ ನ್ಯೂಸು. ನಮ್ಮ ಮುನ್ರಾಜು ಮಿಸ್ ನಿವಾಬಾ ಅನ್ನೋ ಡ್ರಗ್ಸ್ ಕ್ವೀನ್ ಅನ್ನ ಕಳಿಸ್ತಾನಂತೆ ನಮ್ಮ ಹತ್ರ. ಅವಳಿಗೆ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್ ಇದೆಯಂತೆ. ಗುಡ್ ಬಾಸ್, ನಮ್ ಬಿಸ್ನೆಸ್ನು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗ್ಬೋದು. ರೈಟ್. ಅವಳನ್ನ ನಾವು ಅದ್ಧೂರಿಯಾಗಿ ಸ್ವಾಗತ ಮಾಡೋಣ. ಶೂರ್ ಬಾಸ್, ಲಿವ್ ಇಟ್ ಟು ಮೀ. ದೊರೆ, ಮೇಡಮ್. ಇವರಿಗೆ ಸನ್ಮಾನ ಮಾಡಿ. ಇವತ್ತೇನು ಇಂಡಿಪೆಂಡೆನ್ಸ್ ಡೇನಾ? ಸನ್ಮಾನ ಅಂದ್ರೆ ಇದು ಕಣೋ. ಆ ಸರ್, ಸ್ವಲ್ಪ ಟೋಪಿ ಕೆಳಗಡೆ ಇಡ್ತೀರಾ? ಯಾಕೆ ಸನ್ಮಾನ ಮಾಡಕ್ಕೆ ಇಡಿ ಸರ್. ಮೇಡಮ್, ನೀವು ಹೇಳ್ದಾಗೆಲ್ಲ ಕೇಳಿದೀನಿ. ಏನಿದೆಲ್ಲ? ಇದು ಹಾರ. ಒಳಗಿದೆ ಆಹಾರ. ಮೇಡಮ್, ನನ್ನ ಯಾಕೆ ಕಟ್ಟಾಗ್ತಿದ್ದೀರಾ? ಆ DR ನ ಕಟ್ಟಾಕೋವರೆಗೂ ನಿಮಗೆ ಡಿಯರ್ ಆಗಿರೋರೆಲ್ಲ ನಮಗ್ ನಿಯರ್ ಆಗಿರ್ಲಿ ಅಂತ. ಬೇಗ ಕೆಲಸ ಮುಗಿಸಿ ರೂಮ್ ಲಾಕ್ ಮಾಡಿ. ಎಸ್ ಮೇಡಮ್. ಬೇಗ ಬನ್ನಿ. ಲೋ, ಆ? ಇದುವರೆಗೂ ಸಣ್ಣ ಪುಟ್ಟವ್ರನ್ನ ಅರೆಸ್ಟ್ ಮಾಡ್ತಿದ್ವಿ. ಅಯ್ಯಯ್ಯೋ, ಇವತ್ ನಮ್ಮ ಆಫೀಸರ್ನ ಅರೆಸ್ಟ್ ಮಾಡೋ ಯೋಗ ನಮಗ್ ಬಂತಲ್ಲ. ಏ ದೊರೆ, ಏ ಭಗವಾನ್, ಇದನ್ ಬಿಚ್ಚಿರೋ, ನಿಮಗೆ ಪ್ರಮೋಷನ್ ಕೊಡ್ಸ್ತೀನ್ರೋ. ನೀವೆಷ್ಟೇ ಎಮೋಷನ್ ಆಗಿ ಮಾತಾಡಿದ್ರು ನಮಗ್ ಪ್ರಮೋಷನ್ ಬೇಡ. ಅಬ್ಬಬ್ಬಾ, ಈಗಾಗ್ಲೇ ಮೋಷನ್ ಶುರು ಆಗ್ಬಿಡ್ತು. ನಡೀರಿ. ಯಾವನಪ್ಪ ಇವನು? ರತಿ ಪೂಜಲ್ ರೌಡಿ ಬಂದ ಹಾಗೆ. ರೌಡಿ ಅಲ್ಲ ರೀ, ಚಿಕನ್ ತರಕ್ ಹೇಳಿದ್ವಲ್ಲ, ತಂದಿರ್ಬೇಕು ಅನ್ಸುತ್ತೆ. ನಾನೇ ಒಂದ್ ಭಾಗ ತೆಗಿತೀನಿ. ನೀನ್ ತೆಗಿಬೇಡ, ನಾನೇ ತೆಗಿತೀನಿ. ನೀನಾ? ಯಾರಿದು? ಹೆಂಡತಿ. ನೋಡಿದ್ರೆ ಹಾ ಕಾಣಿಸ್ತಿಲ್ವಲ್ಲ. ಯಾರಿ ಬೇಕಾದ್ರೆ ಹೆಂಡತಿ ಆಗ್ತಾಳೆ. ನಾ ಹೊರಗಿರ್ಲ? ಬೇಡ. ಅವಳ ಜೊತೆ ಚಕ್ಕಂದ ಆಡೋದಕ್ಕೆ ನಾನ್ ನಿಂತರ ಹಲ್ಕ ಅಲ್ಲ. ಊರಲ್ಲಿ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಮಾಡೋದಿಂತ ಸಣ್ಣ ಕೆಲ್ಸ ಅಲ್ಲ. ನಿನಗೆ ಕೈ ಮುಗಿತೀನಿ. ಮುಂದಿನ ಎಲೆಕ್ಷನ್ ನಿಂತು ಗೆದ್ದು ಮಿನಿಸ್ಟರ್ ಆಗ್ಬೇಕು ಅಂತಿದ್ದೀನಿ. ನನ್ ಮರ್ಯಾದೆ ತೆಗಿಬೇಡ. ಮರ್ಯಾದೆ ಇದ್ರೆ ತಾನೆ ತೆಗಿಯೋದಕ್ಕೆ. ನಿಜ ಹೇಳು, ಅವತ್ತು DR ಊರಲ್ಲಿರ್ಲಿಲ್ಲ, ಹೊರಗಡೆ ಹೋಗಿದ್ರು ಅಂತ ಸುಳ್ಳು ಯಾಕೆ ಹೇಳ್ದೆ? ಆ ಪರಿಸ್ಥಿತಿಲಿ ಹೇಳ್ಬೇಕಾಗಿತ್ತು, ಹೇಳ್ದೆ. ಅದು ಅಲ್ದೆ ನನ್ನನ್ನು ಒಳ್ಳೆ ಸ್ಥಿತಿಲಿ ಇಟ್ಟಿದ್ದಾನೆ ಆ DR. ಅವನು ಹೇಳ್ದಾಗ ಕೇಳೋದು ಒಳ್ಳೇದಲ್ವಾ? ಅವನ ಅಪರಾಧಿ ಅಂತ ತಿಳಿದು ನಿರಪರಾಧಿ ಅಂತ ಸಾಧಿಸೋದಕ್ಕೆ ತಾಳ ಹಾಕ್ತೀಯಾ? ಹೇಳು, ಆ DR ವಿಷಯ ಎಲ್ಲ ವಿವರವಾಗಿ ಹೇಳು. ಹೇಳು. ಹೇಳ್ತೀನಿ. ನಿಜ ಹೇಳಿದ್ರೆ ಆ DR ಒಡೆದು ಸಾಯಿಸ್ತಾನೆ. ಹೇಳ್ದೆ ಇದ್ರೆ ನೀನ್ ಸಾಯಿಸ್ತೀಯ. ನಾನು ಏನ್ ಮಾಡ್ಲಿ? ಹೇಳ್ತೀನಿ ಹೇಳ್ತೀನಿ. Hello. Oh, sorry. I'm very sorry. See, what I want to tell. ಮೇಡಮ್, ಐ ಆಮ್ ಕಿಟಿ. Excuse me, that what I've... ಹಲೋ. ಹಾಯ್, ವೆಲ್ಕಮ್. ಐ ಆಮ್ DR. ಐ ಆಮ್ ನಿವಾಬಾ. ಗೊತ್ತು, ಮುನಿರಾಜು ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಇಸ್ ಇಟ್? ಹಾಯ್, ನಾನು ಇವ್ರ ಸಿಸ್ಟರು. ಹಲೋ. ನಾನು ಇವಳು ಓನ್ ಹಸ್ಬೆಂಡು. ನನ್ನ ಹೆಸರು OC ಪೀಸಾ. ಹಾಯ್. ಹಾಯ್. ನಾನು ಇವ್ರ
ರೈಟ್ ಹ್ಯಾಂಡ್. ನಾನು ಇವ್ರ ಲೆಫ್ಟ್ ಹ್ಯಾಂಡ್. ತುಂಬಾ ಸಂತೋಷ ನಿವಾಭಾ ಅವರೇ, ನಿಮ್ ಪರಿಚಯ ಆಗಿದ್ದು ನಮ್ಮ ಅದೃಷ್ಟ. ಬೈ ದ ವೇ, ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಆನ್? ಸದ್ಯಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೀತಾ ಇದೆ. ಮುಂದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇದೆ. ಮಿಸ್ಟರ್ ಡಿಯರ್, ಡೋಂಟ್ ವರಿ, ನಿಮ್ಮ ಆಸೆನ ನಾನ್ ಪೂರೈಸ್ತೀನಿ. ಏನು ಏನ್ ಹಾಗೆ ನೋಡ್ತೀರಾ? ಆಫ್ಟರ್ ಆಲ್ ಒಂದು ಹೆಣ್ಣು, ಇವಳಿಂದ ಏನಾಗುತ್ತೆ ಅಂತನಾ? ಡಿಯರ್, ಹೆಣ್ಣು ಹೂವಲ್ಲ. ವಂಡರ್ಫುಲ್ ನಿವಾಭಾ, ವಂಡರ್ಫುಲ್. ನೀನು ನಿಜವಾಗ್ಲೂ ಒಂದು ಹುಲಿನೇ. ನಿನ್ ಮುಂದೆ ನಾನೊಂದು ಜುಜುಬಿ ಇಲಿ. ನನ್ನ ಹತ್ರನೇ ಕಣ್ಣಾಮುಚ್ಚಾಲೆ ಆಟ ಆಡ್ತೀಯಾ? ಮಿಸ್ ಭವಾನಿ ACP. ಕಿಟು, ಈ ಹುಲಿನ ಎಳ್ಕೊಂಡು ಹೋಗಿ ಬೋನಲ್ಲಿ ಹಾಕಿ ಪಳಗ್ಸು. ಮೂವ್. ಐ ಸೇ ಟೇಕ್ ದೆಮ್ ಟು. ಭವಾನಿ, ನೀನ್ DRಗೆ ಮೋಸ ಮಾಡಿ ಅವನನ್ನ ಬಲೆಗೆ ಹಾಕೋಬೇಕು ಅಂತ ಬಂದೆ ಅಲ್ಲ? ಆದ್ರೆ ಅವನು ನಿನ್ನಂತ ಎಷ್ಟೋ ಹುಲಿಗಳನ್ನ ನುಂಗ್ ನೀರು ಕುಡ್ದಿದ್ದಾನೆ. ಈಗ ನೀನ್ ಇಲ್ಲಿಂದ ಬದುಕು ಹೊರಗೋಗ್ಬೇಕು ಅಂದ್ರೆ ನಿನಗುಳಿದಿರೋದು ಒಂದೇ ದಾರಿ, ಅದು DRಗೆ ಅನುಕೂಲವಾಗೋ ಹಾಗೆ ನೀನ್ ನಡ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಅಣ್ಣನ ಕೈಯಿಂದಲೇ ನಿನ್ನ ಕೊಲೆ ಮಾಡ್ಸೋಕ್ಕೂ ಹೇಸೋದಿಲ್ಲ DR. ಛೀ, ನೀನು ನನ್ನ ಹೆತ್ತ ತಾಯಿ ಹೊಟ್ಟೆಲೆ ಹುಟ್ಟಿ ಇಂಥ ನೀಚ ಆಗ್ಬಿಟ್ಟಿಯಲ್ಲೋ. ಡಿಆರ್ ಅಂತ ಸಮಾಜ ಘಾತಕನಿಗೆ ನಾನ್ ತಲೆ ತಗ್ಗಿಸ್ಬೇಕಾ? ನಾಚಿ ಆಗ್ತಿಲ್ಲ ನಿನಗೆ ಹೀಗೆ ಹೇಳೋಕೆ? ನೀನು ಒಬ್ಬ ಮನುಷ್ಯನ? ಥು! ಭವಾನಿ, ಏನೋ ತಂಗಿ ಅನ್ನೋ ವಾತ್ಸಲ್ಯದಿಂದ ನಿನಗೆ ಎಷ್ಟು ಬುದ್ಧಿ ಹೇಳಿದ್ರು ನಿನಗೆ ಅರ್ಥವಾಗ್ತಿಲ್ಲ. ನನಗೆ ಎದುರು ವಾದಿಸ್ತಿದ್ಯಾ? ನಿನಗೆ ಎಂತ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ. ಏಯ್, ಕಟ್ಟಾಗ್ಲ ಇವಳನ್ನ. ಏ, ಬಿಡು. ಮೈ ಡಿಯರ್ ಸಿಸ್ಟರ್, ಪೇಪರ್ಗಾದ ಗತಿನೇ ಈಗ ನಿನಗೂ ಆಗೋದು.
ಈ ದ್ರೋಹಿನ ಜೀವಂತವಾಗಿ ಅರೆಸ್ಟ್ ಮಾಡಿದ್ರೆ ನಮ್ಮ ದೇಶದ ಯಾವ ಕೋರ್ಟು ಕಾನೂನುಬದ್ಧವಾಗಿ ಇವನಿಗೆ ಶಿಕ್ಷೆ ಕೊಡೋದಕ್ಕೆ ಸಮರ್ಥವಾಗಿಲ್ಲ ಅಂತಾನೆ ನಾನೇ ಇವನ ಕಥೆನ ಮುಗಿಸ್ತೀನಿ. ನಾನು ಮಾಡಿದ ತಪ್ಪಾಗಿದ್ರೆ ಯಾವ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಮಿಸ್ಟರ್ ವಿನೋದ್, ಆ ಕೆಲಸ ನೀವು ಮಾಡದೇ ಇದ್ದಿದ್ರೆ ನಾನೇ ಮಾಡ್ತಿದ್ದೆ. ಈ ದ್ರೋಹಿಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದೀರಿ. ನನ್ನ ಗುರಿ ಸಾಧಿಸೋದಿಕ್ಕೆ ಸಹಾಯ ಮಾಡಿದ್ರಿ. ಐ ಆಮ್ ಗ್ರೇಟ್ಫುಲ್ ಟು ಯು. ನನ್ನ ಸಹಾಯಕ್ಕಿಂತ ನಿಮ್ಮ ಸಾಹಸನೇ ದೊಡ್ಡದು.